ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಭಕ್ತಿಪರ ಅಭಂಗ ಇದು ರಾಜಾರಾಮ್ ಮಹಾರಾಜರವರದ್ದು. ಆ ಮನಸ್ಸಿಗೆ ಹೆಂಗೆ ಅವರು ಆ ಸ್ವಾಮಿ ಕಡೆ ಹೊರಳಿಸ್ಬಿಟ್ಟಿದ್ದಾರೆ ಅಂದರೆ, ಸ್ವಾಮಿ ಹೊರತಾಗ ಅವ್ರಿಗೇನೂ ಬೇಕಾಗಿಲ್ಲ ಅಂಥ ಒಂದು ಅವಸ್ಥೆಯಲ್ಲಿ ಮುಟ್ಟಿದ್ದಾರೆ ರಾಜಾರಾಮ್ ಮಹಾರಾಜರು. ಆ ಅವಸ್ಥೆಯ ವರ್ಣನೆ ಆ ಅನುಭವದ ವರ್ಣನೆ ಶಬ್ದದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಂಥ ಒಂದು ಅನುಭವ ಆದಾಗ ಅದನ್ನು ವರ್ಣನೆ ಮಾಡಲಿಕ್ಕೆ ಅಲ್ಲಿ ಯಾರೂ ಇರುವುದಿಲ್ಲ. ಆದರೆ ಆ ಅವಸ್ಥೆ ಅಂದರೆ ಆ ಒಂದು ಸಮಾಧಿ ಸ್ಥಿತಿಯಿಂದ ಇಳಿದಾಗ ಅವರಿಗೆ ಏನೇನೆಲ್ಲ ಆ ಸಂಭಾಷಣೆ ಮಾಡಿದಾರೋ ಸ್ವಾಮಿ ಜೊತೆಗೆ, ಈ ಎಲ್ಲ ಸಂಭಾಷಣೆಗಳು, ಎಲ್ಲ ಮಾತುಗಳು ಮೌನದಲ್ಲಿ ನಡೀತಾ ಇರುತ್ತೆ. ಬಾಹ್ಯವಾಗಿ ಅವರೇನೂ ಮಾತಾಡ್ತಿಲ್ಲ, ಎಲ್ಲವೂ ಮಾತು ನಡೀತಾ ಇರೋದು ಮೌನದಲ್ಲಿ. ಒಮ್ಮೆ ಆ ದೃಶ್ಯ ಜಗತ್ತು, ಏನಕ್ಕೆ ನಾವು ಮಾಯಿಕ್ ಅಂತೀವೋ, ಮಾಯಾ, ಡೊಮೇನ್ ಆಫ್ ಮಾಯಾದಲ್ಲಿರೋ ಜಗತ್ತನ್ನು ನಮಗೆ ಅರ್ಥ ಆಯಿತು. ಈ ಜಗತ್ತಿನಿಂದ ನನಗೇನೂ ಉಪಯೋಗ ಇಲ್ಲ, ವಿಷಯ, ವಸ್ತು, ಭೋಗಗಳು ಇವು ಯಾವೂ ಕೂಡ ನನಗೆ ಕೆಲಸಕ್ಕೆ ಬರಲಾರ್ದ ಹೊರತು ಆ ಭಗವಂತ ಚಿದಂಬರನ ಹೊರತಾಗಿ ನನಗೆ ಯಾರೂ ಬೇಕಾಗಿಲ್ಲ ಅನ್ನೋ ಅವಸ್ಥೆಗೆ ಮುಟ್ಟಿದಾಗ ಅವರು ಆ ಮೌನದ ಕಡೆ ಹೋಗ್ತಾರೆ. ಆ ಮೌನದ ಕಡೆ ಹೋದಾಗ ಅವರ ಸಂಭಾಷಣೆ ಬಾಹ್ಯವಾಗಿ, ನಮ್ಮ ಥರ ಬಾಹ್ಯವಾಗಿ ಸಂಭಾಷಣೆಗಳಿರೋದಿಲ್ಲ. ಭಕ್ತರು, ಸಿದ್ಧರದ್ದು, ಸಾಧಕರದ್ದು ಅವ್ರದ್ದೆಲ್ಲ ಸಂಭಾಷಣೆ ಭಗವಂತನ ಜೊತೆಗೆ ಮೌನದಲ್ಲಿ ಆಗ್ತಾ ಇರುತ್ತೆ. ಮೌನಾವಸ್ಥೆಯಲ್ಲಿ ಆಗುವ ಸಂಭಾಷಣೆ, ಅದರದ ಅನುಭವನ ಅವರು ಮತ್ತೆ ಆ ಸ್ಥಿತಿಯಿಂದ ಇಳಿದು ಬಂದು ಅದನ್ನು ಶಬ್ದಬದ್ಧವಾಗಿ ಮಾಡುವುದು ಪ್ರಯತ್ನವನ್ನೂ ಮಾಡ್ತಾರೆ. ಯಾಕೆ? ಮುಂದಿನ ಪೀಳಿಗೆಗೆ, ಜನರೇಷನ್ಗೆ ನಮಗೆ ಅರ್ಥ ಬೇಕು. ನಾವು ಸಾಧನೆ ಮಾಡುವಾಗ ಇಂಥ ಒಂದು ನಾವು ಅವಸ್ಥೆಯಲ್ಲಿ ಮುಟ್ಟಿದಾಗ ಅದು ಎಂಥ ಅನುಭವ ಇರಬೇಕಪ್ಪ ಅನ್ನೋದನ್ನು ಒಂದು ನಾವು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಯಾಕಂದರೆ ಅದು ರಾಜಾರಾಮ್ ಮಹಾರಾಜರವ್ರ ಅವಸ್ಥೆ. ನಿನ್ನ ಹೊರತಾಗಿ ನನಗೇನೂ ಬೇಕಾಗಿಲ್ಲಪ್ಪ ಅನ್ನೋ ಅವಸ್ಥೆ ರಾಜಾರಾಮ್ ಮಹಾರಾಜರದ್ದು. ನಾವು ಆ ಅವಸ್ಥೆಗೆ ಮುಟ್ಟಬೇಕು ಅಂದರೆ ಆ ಅಭಂಗದಲ್ಲಿ ಏನು ತಿಳ್ಕೊಬೇಕಪ್ಪ? ಅಭಂಗದಲ್ಲಿ ಅವರ ಭಾವವನ್ನು ತಿಳ್ಕೋಬೇಕು. ಶಬ್ದವನ್ನು ತಿಳ್ಕೊಳ್ಳೋದಲ್ಲ, ಭಾವವನ್ನು, ಅವರ ಇಮೋಷನ್ಸ್ನ, ಅವರ ಒಂದು ಆ ತಳಮಳವನ್ನು, ಆರ್ತತೆಯನ್ನು, ಅವ್ರ ಪ್ರೀತಿಯನ್ನು, ವಿರಹ ವೇದನೆಯನ್ನು, ಇದನ್ನು ಅಭಂಗದ ಮುಖಾಂತರ ನಾವು ಯಾವಾಗಲೂ ಅಭಂಗದಲ್ಲಿ ಶಬ್ದದ ಟ್ರಾನ್ಸ್ಲೇಷನ್ ಕಡೆ ನೋಡೋಕ್ಕೆ ಹೋಗಬಾರ್ದು. ಆ ಏನು ಭಾವ ವ್ಯಕ್ತಪಡಿಸ್ತಿದ್ದಾರೆ ರಾಜಾರಾಮ್ ಮಹಾರಾಜರು, ಅಂಥ ಒಂದು ಭಾವ ಅವರಿಗೆ ಹೆಂಗೆ ಉಂಟಾಯ್ತಪ್ಪ? ಅಂಥ ಒಂದು ಭಾವ ನನ್ನಲ್ಲಿದೆಯಾ? ಅಂಥ ಒಂದು ತಳಮಳ ನನ್ನಲ್ಲಿದೆಯಾ ಸ್ವಾಮಿ ಪ್ರತಿ? ಅಂಥ ಒಂದು ನನಗೆ ಸ್ವಾಮಿನೇ ಬೇಕು ಅನ್ನೋ ಹೊರತಾಗಿ ಇನ್ನೇನು ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಈ ಭಾವ ನಮ್ಮಲ್ಲಿ ಜಾಗೃತ ಆಗಬೇಕು, ನಿರ್ಮಾಣ ಆಗಬೇಕು. ಅದಕ್ಕೆ ಯಾವಾಗಲೂ ಕೂಡ ವರ್ಡ್ಸ್ ಆರ್ ಆಲ್ವೇಸ್ ಸೆಕೆಂಡ್ರಿ, ಭಾವ ಫಸ್ಟು. ನಾವು ಯದ್ ಭಾವ ತದ್ಭವತಿ, ಭಾವತೋಚಿ ಭಗವಂತ ಅಂತೀವಿ. ನಮ್ಮ ಭಾವನೆಯಿಂದ ಭಗವಂತನಿಗೆ ಆ ರೂಪ, ಆಕಾರ ಸಿಗತ್ತೆ, ಚೈತನ್ಯ ಬರುತ್ತದರಲ್ಲಿ. ಮೂರ್ತಿಯಿಂದ ಕಣ್ಣೀರು ಬಂತು ಅಂತ ಹೇಳ್ತಾರೆ. ಯಾಕಪ್ಪ? ಆ ಮೂರ್ತಿಯಲ್ಲಿ ಚೈತನ್ಯ ಇರೋದು ಪ್ರಕಟ ಆಯಿತು, ಗೊತ್ತಾಯಿತು ಜನಕ್ಕೆ. ಮೂರ್ತಿನಲ್ಲಿಂದ ಕಣ್ಣೀರು ಯಾಕೆ ಬರೋಕ್ಕೆ ಸಾಧ್ಯತೆ ಆಯಿತು? ಉತ್ಕಟವಾದ ಭಾವ, ಉತ್ಕಟವಾದ ಪ್ರೇಮ. ಮೀರಾಬಾಯಿ ವಿಷ ಕೊಟ್ಟರೆ ವಿಷ ಅಮೃತ ಆಗೋಯ್ತಂತೆ. ಹಿಂಗಾಗ್ಲಿಕ್ಕೆ ಸಾಧ್ಯ? ಉತ್ಕಟದ ಭಾವ, ಪ್ರೇಮ ಭಾವ ಪರಮೋಚ್ಚ ಪ್ರೇಮವಸ್ಥೆ, ವಿಷಾನೂ ಅಮೃತ ಆಗೋಯ್ತು. ಅದಕ್ಕೆ ಈ ಅಭಂಗಗಳಲ್ಲಿ ನಾವೇನು ನೋಡಬೇಕು? ಅವರ ಸ್ಥಿತಿ, ಅವರ ಮನಸ್ಸಿನ ಸ್ಥಿತಿ, ಮನಸ್ಸಿನ ಸ್ಥರ, ಆ ಚೇತನಾ ಸ್ಥರ ಯಾವ ಲೆವೆಲಿಗೆ ಹೋಗಿದೆ, ಆ ಭಾವ ಹೆಂಗೆ ವ್ಯಕ್ತ ಆಗ್ತಿದೆ. ನನ್ನಲ್ಲಿ ಆ ಭಾವ ಇನ್ನೂ ಯಾಕೆ ಉಂಟಾಗ್ತಿಲ್ಲ? ಇನ್ನೂ ನನಗೆ ಆ ಮಾಯಿಕ ಜಗತ್ತಿನ ಆಸೆ ಯಾಕೆ ಹೋಗ್ತಾ ಇಲ್ಲ? ಏನಾದರೂ ಇರ್ಬೋದು, ವಸ್ತು ಇರ್ಬೋದು, ವಿಷಯ ಇರ್ಬೋದು, ವ್ಯಕ್ತಿ ಇರ್ಬೋದು, ಪೊಸಿಷನ್ ಇರ್ಬೋದು, ಸ್ಟೇಟಸ್ ಇರ್ಬೋದು, ಎಲ್ಲವೂ ಕೂಡ ಮಾಯಿಕ್ ಜಗತ್ತಿಗೆ ಸಂಬಂಧಪಟ್ಟಿದ್ದು. ನಮ್ಮ ಸ್ಟೇಟಸ್ ಕೂಡ ಅಂತಸ್ತು, ನಾನು ಇಂಥವ್ರು, ಅಂಥವ್ರು, ಮಂತಂದವರು, ಇವೆಲ್ಲವೂ ಸ್ಟೇಟಸ್ಸು. ಇವೆಲ್ಲವೂ ಸ್ವಾಮಿಗಿನ್ನೂ ದೊಡ್ಡದ ವಿಚಾರ ಮಾಡಬೇಕು. ಅದಕ್ಕೆ ಅಭಂಗದಲ್ಲಿ ಯಾವಾಗೂ ಭಾವನ ಫೀಲ್ ಮಾಡಬೇಕು. ಆವಾಗ ನಮಗೆ ಆ ಭಾವದ ಜೊತೆ ಕನೆಕ್ಟ್ ಆಗೋಕ್ಕೆ ಸಾಧ್ಯತೆ ಆಗತ್ತೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ತುಜವೀಣ ಪ್ರಿಯ ನೇಣೇಮಿ ಆಣಿಕ ತಿಹಿ ಲೋಕಿ ಏಕ ತೂಚಿ ಮಜ ಜಾಣಸಿ ಅಂತರ ಕರುಣೇಚ್ಯ ಸಾಗರ ವೇಳ ಚಿದಂಬರ ಲಾವಿಸಿ ಕಾ
पतित जाणोनी निष्ठूर झालासी पावनता कैसे राहे येणे चिदंबरादास तळमळी जीव स्वामी राया कीव येऊ द्यावी. ಇಂಥ ಒಂದು ಅಭಂಗ ಅಂದರೆ ನಮ್ಮನ್ನು ಭಾವದ ಜೊತೆ ಕನೆಕ್ಟ್ ಮಾಡಿ ನಮ್ಮನ್ನು ಕೂಡ ಆ ಅವಸ್ಥೆಗೆ ಮುಟ್ಟುವಂಥ ಒಂದು ಸಾಧ್ಯತೆಯೂ ಮಾಡುವಂಥ ಸಾಧ್ಯತೆಯೂ ರಾಜಾರಾಮ್ ಮಹಾರಾಜರು ಇದರಲ್ಲಿ ನಮಗೆ ಬೋಧನೆ ಮಾಡ್ತಿದ್ದಾರೆ. ಕನೆಕ್ಟ್ ಆಗ್ರಪ್ಪ ನೀವು ಸ್ವಾಮಿ ಜೊತೆಗೆ, ಎಲ್ಲವನ್ನೂ ಬಿಟ್ಟಾಕಿ. ತುಜ ವೀಣ ಪ್ರಿಯ ನೇಣೇಮಿ ಆಣಿಕ ತಿಹಿ ಲೋಕಿ ಏಕ ತೂಚಿ ಮಜ. ಮೂರೂ ಲೋಕದಲ್ಲಿ, ಸ್ವರ್ಗ ಪೃಥ್ವಿ ಪಾತಾಳ ಎಲ್ಲ ಲೋಕದಲ್ಲೂ ನನಗೆ ನಿನ್ನ ಹೊರತಾಗಿ ಇನ್ನೇನೂ ಪ್ರಿಯವಾದ ವಸ್ತುನೇ ಇಲ್ಲಪ್ಪ ಪರಮಾತ್ಮ. ಪರಮಾತ್ಮ ಅಂದರೆ ಪರಬ್ರಹ್ಮ ವಸ್ತು, ಅದು ನಿನ್ನ ಹೊರತಾಗಿ ನನಗೆ ಯಾರೂ ಪ್ರಿಯ ಇಲ್ಲ. ಯಾಕೆಂದರೆ ನೀನು ಅತ್ಯಂತ ನಿಯರೆಸ್ಟ್ ಆಫ್ ದ ನಿಯರ್, ನೀನು ಎಷ್ಟು ಹತ್ತಿರ ಇದೆಯೋ ಅಷ್ಟು ಹತ್ತಿರ ನನಗೆ ಯಾರೂ ಇಲ್ಲ. ಗಣಗೋತ ಆಪ್ತರು ಎಲ್ಲರೂ ಹತ್ತಿರ ಇರ್ತಾರೆ ಸುಖದಲ್ಲಿ, ಕಷ್ಟ ಬಂದ ಕೂಡಲೇ ಎಲ್ಲ ಓಡೋಗ್ಬಿಡ್ತಾರೆ. ಜಹಾಜ್ ಮೇ ಪಾನಿ ಭರ್ ಗಯೆ ತೋ ಸಬ್ಸೆ ಪಹಲೆ ಚೂಹೆ ಭಾಗ್ ಜಾತೆ, ಕವರ್ಡ್ಸ್ ಓಡ್ ಹೋಗ್ತಾರೆ ಅಂದಂಗೆ ಹೇಡಿಗಳು. ಒಂದು ಕಷ್ಟ ಬಂತು ಅಂದರೆ ಮೊದಲೆಲ್ಲ ಓಡೋಗ್ಬಿಡ್ತಾರೆ ನಮ್ಮನ್ನು ಬಿಟ್ಬಿಟ್ಟು, ನಮಗೆ ಸಹಾಯ ಮಾಡಲಿಕ್ಕೂ ನಿಲ್ಲೋದಿಲ್ಲ. ಆದರೆ ಅತ್ಯಂತ ನಿಕಟವಾಗಿರುವ ಬ್ರಹ್ಮವಸ್ತು ನಮ್ಮಲ್ಲಿರೋದು ಸದಾ ಕಾಲ ನಮ್ಮ ಜೊತೆಗೆ ಎಲ್ಲ ಅವಸ್ಥೆಯಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಸ್ಥಿತಿಯಲ್ಲೂ ನನ್ನ ಜೊತೆಗೆ ಅದಿರತ್ತೆ. ಆದ್ರೆ ಹಂಗಂದಮೇಲೆ ನನ್ನನ್ನು ಯಾರು ಎಷ್ಟು ಪ್ರೇಮ ಮಾಡ್ತಿದ್ದಾನೆ ಅಂತ ವಿಚಾರ ಮಾಡಬೇಕು ನಾವು. ಎಲ್ಲರೂ ಸ್ವಾರ್ಥದ ಪೂರ್ತಿಯಾಗಿ ನಮ್ಮನ್ನು ಪ್ರೇಮ ಮಾಡ್ತಾರೆ. ಒಂದು ವಸ್ತು ಬೇಕು, ಒಂದು ವಿಷಯ ತಿಳ್ಕೋಬೇಕು, ಒಂದು ಮಾತು ನಮ್ಮ ಜೊತೆಗೆ ಆಡಬೇಕು ಅಂದರೆ ಸ್ವಾರ್ಥ ಇಲ್ಲದೆ ಯಾರೂ ಮಾತಾಡೋದಿಲ್ಲ. ಆದರೆ ಸ್ವಾರ್ಥರಹಿತವಾಗಿ, ಯಾಕೆಂದರೆ ಅವನಲ್ಲಿ ಏನೂ ಗುಣ ಇಲ್ಲ, ನಿರ್ವಿಕಾರ, ನಿರಾಕಾರ, ಅಲಿಪ್ತ, ಅವನಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಯಾರೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಬರೆದಿಟ್ಕೊಂಬಿಡಿ ನೀವು. ತಿಹಿ ಲೋಕಿ ಏಕ ತೂಚಿ ಮಜ. ಮೂರು ಲೋಕದಲ್ಲಿ ನೀನೇ ಇದೆಯಾ, ನಾನು ಎಲ್ಲಿ ನೋಡಿದ್ರೂ ಕೂಡ ನೀನೇ ಇದೆಯಾ ಅಂದಮೇಲೆ ನಿನ್ನ ಹೊರತಾಗಿ ನನಗೆ ಯಾರೂ ಪ್ರಿಯ ಇಲ್ಲ. ನಿನ್ಕಿನ್ನ ಅಧಿಕವಾಗಿ ಏನೂ ವಸ್ತು ಇಲ್ಲ, ಪ್ರಿಯ ಅನ್ನೋದಕ್ಕೆ ಯಾವುದೂ ವಸ್ತು ಇಲ್ಲ. ಜಾಣಸಿ ಅಂತರ ಕರುಣೆ ಇಚ್ಛಾಸಾಗರ ವೇಳೆ ಚಿದಂಬರ ಲಾಭಿಸೀಕ. ನನ್ನ ಅಂತರಂಗದಲ್ಲಿ ಏನು ನಡೀತಾ ಇದೆಯೋ ಆ ತಳಮಳ, ವಿರಹ, ವೇದನೆ ಅದೆಲ್ಲವೂ ನಿನಗೆ ಗೊತ್ತಿದೆಯಪ್ಪ. ಕರುಣೆಯ ಸಾಗರ ನೀನು. ನನ್ನಲ್ಲಿ ಉಕ್ಕಿ ಬರುವ ಆ ವೇದನೆ, ನನ್ನಲ್ಲಿ ಉಕ್ಕಿ ಬರುವ ಆ ತಳಮಳ, ನನ್ನಲ್ಲಿ ಉಕ್ಕಿ ಬರುವ ಆ ಆರ್ತತೆ ನಿನ್ನ ಹೊರತಾಗಿ ಯಾರಿಗೆ ಗೊತ್ತಾಗತ್ತಪ್ಪ. ಬಾಹ್ಯವಾಗಿ ನಮ್ಮ ಅವಸ್ಥೆ ಯಾರಿಗೂ ಗೊತ್ತಾಗೋದಿಲ್ಲ. ಅಂತರಂಗದಲ್ಲಿರುವ ಅವಸ್ಥೆ ಯಾರಿಗೆ ಗೊತ್ತಾಗತ್ತೆ? ಯಾರು ಅಂತರಂಗದಲ್ಲಿ ನೆಲೆಸಿದಾನೋ ಅವನಿಗೆ ಮಾತ್ರ ನನ್ನ ಅವಸ್ಥೆ ಗೊತ್ತು. ಅಂತರೀಚ ಸಾಕ್ಷಿ ಜಾಣಸಿ ವಿಚಾರ. ಅಂತರೀಚ ಸಾಕ್ಷಿ ಜಾಣಸಿ ವಿಚಾರ. ಕಾಯ ಪರಿಹಾರ ಬೋಲುನಿ ತಾವು. ಕಾಯ ಪರಿಹಾರ, ಕಾಯ ಪರಿಹಾರ, ಕಾಯ ಪರಿಹಾರ, ಕಾಯ ಪರಿಹಾರ, ಕಾಯ ಪರಿಹಾರ ಬೋಲುನಿ ತಾವು. ನನ್ನ ಅಂತರಂಗದಲ್ಲಿ ಏನು ನಡೀತಾ ಇದೆಯೋ ಪರಮಾತ್ಮ ಚಿದಂಬರ, ನಿನ್ನ ಹೊರತಾಗಿ ಯಾರಿಗಪ್ಪ ಹೇಳಲಿ ನಾನು? ನನ್ನ ಅವಸ್ಥೆ ನಿನಗೆ ಗೊತ್ತು, ನನ್ನ ತಳಮಳ ಗೊತ್ತು. ಆದರೂ ಯಾಕೆ ನೀನು ವೇಗವಾಗಿ ನನ್ನ ಹತ್ರ ಬರ್ತಿಲ್ವೋ? ವೇಗವಾಗಿ ಬರ್ತಿಲ್ಲ ಅಂದರೆ ಹೊರಗಡೆಯಿಂದ ಅಲ್ಲ, ಒಳಗಿಂದ ಅವನು ಯಾಕೆ ಪ್ರಕಟ ಆಗ್ತಿಲ್ಲ? ಅವನು ಪ್ರಕಟ ಆದರೆ ನಾನು ಹೆಂಗಾಗ್ಬಿಡ್ತೀನಪ್ಪ? ಸುಮ್ಮನೆ ಶಾಂತವಾಗಿ ಕಲ್ಲಿನಂತೆ ಮೂರ್ತಿಯಾಗಿ ಕುತ್ಕೊಂಡ್ಬಿಡ್ತೀನಿ ಒಂದು ಕಡೆ, ಏನೂ ಬೇಕಾಗಿಲ್ಲ ಅಂತ. ಆದರೆ ಇನ್ನೂ ನೀನು ಯಾಕೆ ಹೊತ್ತು ಮಾಡ್ತಿದ್ಯಪ್ಪ? ನನ್ನ ಸಲುವಾಗಿ ಯಾಕೆ ಹೊತ್ತು ಮಾಡ್ತಿದ್ಯಾ? ಪತಿತ ಜಾಣೋನಿ ನಿಷ್ಠೂರ ಜಾಲಾಸಿ. ನಾನು ಪತಿತನಾಗಿದ್ದೀನಿ, ಕೆಟ್ಟೋನಿದ್ದೀನಿ, ವಿಕಾರ ಉಳ್ಳವನು, ಅವಗುಣ ಉಳ್ಳವನು. ನೋಡ್ರಿ, ರಾಜಾರಾಮ್ ಮಹಾರಾಜರು ಅವ್ರಿಗೆ ಅವ್ರು ಹಿಂಗೆ ಹೇಳ್ಕೊತಿದ್ದಾರೆ, ನಾನು ಪತಿತನಿದ್ದೀನಿ ಅಂದರೆ ನಾವೆಲ್ಲ ಎಲ್ಲಿರಬೇಕು? ನಮ್ಮ ಅವಸ್ಥೆ ಎಲ್ಲಿದೆ? ಅವ್ರಕ್ಕಿನ್ನೂ ಎಷ್ಟೊಂದು ಪಾದದ ಧೂಳಿ ಕಣ ನಾವು ರಾಜಾರಾಮ್ ಮಹಾರಾಜರವ್ರ ಚರಣದ ಪಾದದ ಧೂಳಿ. ಅವರನ್ನು ಅವರೇ ಅನ್ಕೋತಿದ್ದಾರೆ. ನಮಗೆ ಯಾರಾದರೂ ಒಂದು ಮಾತು ಅಂದ್ಬಿಟ್ರೆ, ನಾವು ಪತಿತರಿದ್ವಿ ಅಂದ್ಬಿಟ್ರೆ ಆಗಲೇ ಅವ್ರ ಮೈ ಮೇಲೆ ಹಾರು ಹೋಗಿರ್ತೀವಿ ಜಗಳ ಮಾಡ್ಲಿಕ್ಕೆ. ಏನ್ರಿ ನನಗೆ ಹಿಂಗೆ ಹೇಳ್ತೀರ? ನಾನು ಎಷ್ಟು ದೊಡ್ಡ ಭಕ್ತೆ ಇದ್ದೀನಿ, ಎಷ್ಟು ದೊಡ್ಡ ಸಾಧಕಿ ಇದ್ದೀನಿ, ನಾನು ಎಷ್ಟು ಮಾಡಿದ್ದೀನಿ ಅಂತ. ಆದರೆ ರಾಜಾರಾಮ್ ಮಹಾರಾಜರು ತನ್ನನ್ನು ತಾವು, ಯಾರು ಸಾಧಕರು ಆ ಭಗವಂತನ ಪಡ್ಕೊಳ್ಳಿಕ್ಕೆ ಹೋಗ್ತಾರೋ ಅವರು, ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಲಹಾನ್ಪಣ ದೇಗ ದೇವ. ತನ್ನನ್ನು ತಾನು ಕಡೆಗಣಿಸ್ತಾನೋ ಅವ್ನು ಫಸ್ಟು. ಹೆಂಗೆ ಇಟ್ಕೋತಾನೆ ತನ್ನನ್ನು ತಾನು ಅಂದರೆ, ನಾನು ಪಾದದ ಅಡಿಯಲ್ಲಿದ್ದೀನಿ ಅಂತ ಧೂಳೀಕಣ, ನಂದೇನು ಮಹತ್ವ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಾನೆ. ಅದಕ್ಕೆ ತನ್ನನ್ನು ತಾನು ಪತಿತ ಅಂತೀಯಾರವರು. ಎಷ್ಟು ಸ್ವಾಮಿಯ ಸತಶಿಷ್ಯ ಅವನು, ಆದರೆ ತನ್ನನ್ನು ತಾನು ಏನು ಅಂದ್ಕೊಂಡ? ಪತಿತ ಜಾಣೋನಿ ನಿಷ್ಠೂರ ಜಾಲಾಸಿ. ನಾನು ಪತಿತನಿದ್ದೀನಿ, ಅದಕ್ಕೆ ನನ್ನನ್ನು ಅಷ್ಟು ನಿಷ್ಠೂರತೆಯಿಂದ ನನ್ನ ಜೊತೆ ವರ್ತಿಸ್ತಿದ್ಯೇನಪ್ಪ ನೀನು. ಪಾವನತಾ ಕೈಸೇ ರಾಹೇಯಣೆ. ನಿನ್ನ ಬಿರುದಾವಲಿ ಇದೆ, ನಿನಗೆ ಟೈಟಲ್ ಕೊಟ್ಟಿದ್ದಾರೆ, ನೀನು ಪತಿತ ಪಾವನ, ಪತಿತರನ್ನು ಉದ್ಧಾರ ಮಾಡುವವನು ನೀನು, ಕೈವಾರಿ ನೀನು ಅಂತ ನಿನಗೆ ಬಿರುದಾವಲಿ ಕೊಟ್ಟಿದ್ದಾರೆ. ಆ ಬಿರುದಾವಲಿ
ಅಂತೆ ನೀನು ನಡ್ಕೋಬೇಕಲ್ವೇನಪ್ಪ. ಎಷ್ಟು ಅಧಿಕಾರದಿಂದ ಸಂಭಾಷಣೆ ಮಾಡ್ತಾರೆ ನೋಡಿ, ಸಂವಾದ ಮಾಡ್ತಾರೆ ಆ ಭಕ್ತರು. ಭಗವಂತನ ಅಂಕಿತ, ನಿನ್ನ ಹೊರತಾಗೇನು ಬೇಕಾಗಿಲ್ಲ ಅಂದರೆ ನನ್ನ ಊಟ ತಿಂಡಿ ಮಲಗುವುದು ಏಳುವುದು ನನ್ನ ಜಗಳ ಎಲ್ಲವೂ ಒಂದು ಜೊತೆಗಿರತ್ತೆ. ನಾವು ಇಡೀ ಜಗತ್ತಿನ ಜೊತೆಗೆ ಜಗಳ ಮಾಡ್ತಿರ್ತೀವಿ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಾನೇ ಸರಿ ನೀವು ತಪ್ಪು ಅಂತ. ಆದರೆ ಭಕ್ತರು ಯಾರ ಜೊತೆ ಜಗಳ ಮಾಡ್ತಾರೆ? ಕೃಷ್ಣನ ಜೊತೆಗೆ ಮಾಡ್ತಾರೆ, ವಿಠಲನ ಜೊತೆಗೆ ಮಾಡ್ತಾರೆ, ಚಿದಂಬರನ ಜೊತೆಗೆ ಮಾಡ್ತಾರೆ. ಮೀರಾಬಾಯಿ ಜೊತೆಗೆ ಯಾರ ಜೊತೆ ಜಗಳ ಮಾಡ್ತಿದ್ರು? ಕೃಷ್ಣನ ಜೊತೆ ಜಗಳ ಮಾಡ್ತಿದ್ರು. ತುಕಾರಾಮ್ ಮಹಾರಾಜರು ಪಾಂಡುರಂಗನ ಜೊತೆ ಜಗಳ ಮಾಡ್ತಿದ್ರು. ಇಲ್ಲಿ ರಾಜಾರಾಮ್ ಮಹಾರಾಜರು ಏನು ಮಾಡ್ತಿದ್ದಾರಪ್ಪ? ನಿನ್ನ ಬಿರುದಾವಲಿನ ಕಾಪಾಡ್ಕೊಳ್ಳೋ ಧರ್ಮ ನಿಂದು ಕಣೋ, ಅದಕ್ಕೆ ನೀನು ಬರಲೇಬೇಕು, ಯಾಕೆ ಬರ್ತಾ ಇಲ್ಲ ನೀನು ಅನ್ನೋ ಅಧಿಕಾರದಿಂದ. ಆ ಅಧಿಕಾರದಲ್ಲಿ ಏನು ಕಾಣಿಸುತ್ತಪ್ಪ? ಅವರ ಪ್ರೀತಿ. ನಾವು ಅಧಿಕಾರ ಮಾಡ್ತೀವಿ ಬೇರೆಯವ್ರ ಮೇಲೆ, ಯಾಕೆ? ನಮ್ಮನ್ನು ನಾವು ಪ್ರೂವ್ ಮಾಡೋಕ್ಕೆ. ಆದರೆ ಇಲ್ಲಿ ಅವರ ಅಧಿಕಾರದಿಂದ ಯಾಕೆ ಹೇಳ್ತಿದ್ದಾರೆ? ಉತ್ಕಟವಾದ ಪ್ರೀತಿ ಆ ಸ್ವಾಮಿ ಮೇಲೆ. ನಿನ್ನ ಹೊರತಾಗಿ ಏನೂ ಬೇಕಾಗಿಲ್ಲ ಅಂದಮೇಲೆ ನಾನು ಯಾರ ಮೇಲೆ ಅಧಿಕಾರ ಮಾಡಬೇಕು? ಯಾರ ಮೇಲೆ ಅದನ್ನು ತೋರಿಸ್ಬೇಕು? ಯಾರ ಮೇಲೆ ವ್ಯಕ್ತಪಡಿಸ್ಬೇಕು? ಅವನೊಬ್ಬನೇ ಇರೋದು ನನಗೆ, ಅವನೇ ಆಧಾರ ಅಂದಮೇಲೆ ಅವನ ಜೊತೆಗೆ ಇವೆಲ್ಲ ಮಾಡುವುದು ನಾನು. ಅದಕ್ಕೆ ಆ ಸಂವಾದ ಆ ಸಂಭಾಷಣೆ ಎಲ್ಲವೂ ಮೌನದಲ್ಲಿ ನಡೀತಾ ಇರುತ್ತೆ. ಚಿದಂಬರ ದಾಸ ತಳಮಳಿ ಜೀವ ಸ್ವಾಮಿರಾಯ ಕೀವ ಏವುದ್ಯಾವಿ. ಚಿದಂಬರ, ಈ ಜೀವ ತಳಮಳ ಉಂಟಾಗ್ತಿದೆ. ಹೆಂಗೆ ಮೀನಿಗೆ ಒಂದು ಕ್ಷಣನೂ ನೀರಿಂದಲೇ ತೆಗೆದುಬಿಟ್ರೆ ಅದು ಹೆಂಗೆ ಚಡ್ಪಡ್ಕೆಯಿಂದ ಒದ್ದಾಡ್ತಿರುತ್ತೋ, ಪುನಃ ನೀರಲ್ಲಿ ಹಾಕ್ರಪ್ಪ. ಅದೇ ರೀತಿಯಲ್ಲಿ ಇಲ್ಲಿ ತಳಮಳ ಉಂಟಾಗಿದೆ ರಾಜಾರಾಮ್ ಮಹಾರಾಜರಿಗೆ. ನಿನ್ನ ಹೊರತಾಗಿ ಸ್ವಾಮಿರಾಯ ನಿನಗೆ ದಯಾ ಬರಲಿ ಕಣೋ, ನನ್ನ ಮೇಲೆ ಒಂದು ಕೃಪಾ ಮಾಡುವಷ್ಟು ದಯಾ ಬರಲಿ ನನ್ನ ಮೇಲಷ್ಟು ನೀನು ನಿಷ್ಠೂರನಾಗಬೇಡಪ್ಪ. ದರ್ಶನವನ್ನು ಕೊಡು, ಪ್ರಕಟ ಆಗು ಒಳಗೆ ಅಂತ. ಅಂತರಂಗದಲ್ಲಿ ಪ್ರಕಟ ಆಗಪ್ಪ. ನನ್ನ ಅಂತರಂಗದ ಎಲ್ಲ ಮಾತು ನಿನಗೆ ಗೊತ್ತು. ನಿನ್ನ ಹೊರತಾಗಿ ನಾನು ಏನಾದ್ರು ಬೇಡಿಕೆ ಮಾಡಿದ್ದೀನೇನು? ಆದರೂ ಯಾಕೆ ನಿನಗೆ ನನ್ನ ಮೇಲೆ ಇನ್ನೂ ಆ ದಯೆ ಬರ್ತಾ ಇಲ್ವಲ್ಲಪ್ಪ? ದಯಾ ಬರಲಿ ಅಂತ ಎಷ್ಟು ಆರ್ತತೆಯಿಂದ, ಆ ಭಾವ ಏನಿದೆಯೋ ಇಲ್ಲಿ ಆರ್ತತೆಯ ಭಾವ. ಆರ್ತತೆಯಿಂದ ಅಂದರೆ ಅದು ಯಾವ ಕಾಣಿಸೋ ಮಾತಲ್ಲ ಇವೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮದ ಮಾತು. ಇಟ್ ಕ್ಯಾನ್ ಬಿ ಫೆಲ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್. ಇದು ಹೇಳೋದು ಬಾಯಿಂದ ಶಬ್ದದಿಂದ ಹೇಳೋದ್ರಿಂದ ಇದರ ಅನುಭವ ಬರೋದಿಲ್ಲ. ಶಬ್ದ ವರ್ಡ್ಸ್ ಆರ್ ಆಲ್ವೇಸ್ ಸೆಕೆಂಡ್ರಿ. ಬಟ್ ನಾವೇನು ಇದನ್ನು ಅನುಭವ ಪಡ್ಕೋಬೇಕು ಅಂದರೆ ನಾವು ಮೌನ ಮಾಡಬೇಕು, ಸೈಲೆನ್ಸಿಗೆ ಹೋಗಬೇಕು. ಸೈಲೆನ್ಸ್ನಲ್ಲಿ ಇವೆಲ್ಲವೂ ನಮಗೆ ಪರಮಾತ್ಮ ದೊರಕಿಸ್ಕೊಡ್ತಾನೆ. ಆ ಆನಂದವನ್ನು ಪಡೆಯುವಂಥ ಸಾಧ್ಯತೆ ಆಗತ್ತೆ. ಅವನ ಜೊತೆ ಸದೋದಿತ 24/7 ನಾವು ಆ ಸ್ವಾಮಿಯ ಪ್ರೇಮದಲ್ಲಿ ಮುಳುಗಿರುವಂಥ ಒಂದು ಸಾಧ್ಯತೆ ಆಗುತ್ತದೆ ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅರ್ಪಣೆ ಮಾಡುತ್ತಾ ಭಂಗವನ್ನು ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು.